ನಮಸ್ಕಾರ ಸ್ನೇಹಿತರೆ. ಈ ಗುರುವಾರ ಬರುವ ಮಾಘ ಮಾಸ ಸಂಕಷ್ಟ ಚತುರ್ಥಿ ಸಾಮಾನ್ಯ ದಿನ ಅಂತ ತೆಗೆದುಕೊಂಡ್ರೆ ನಿಮ್ಮ ಜೀವನದ ಒಂದು ದೊಡ್ಡ ಅವಕಾಶ ಕಳೆದುಕೊಳ್ಳಬಹುದು. ಯಾಕೆ ಅಂತ ಕೊನೆಯವರೆಗೂ ಕೇಳಿ. ನೀವು ಎಷ್ಟು ಪೂಜೆ ಮಾಡಿದ್ರೂ ಸಾಲ ಕಡಿಮೆ ಆಗುತ್ತಿಲ್ಲವಾ? ಆರೋಗ್ಯ ಸಮಸ್ಯೆ ತೀರ್ತಾ ಇಲ್ವಾ? ಮನೆಯಲ್ಲಿ ದಿನನಿತ್ಯ ಕಲಹ, ಟೆನ್ಷನ್, ಕಣ್ಣೀರು ಆಗ್ತಿದೆಯಾ? ಇದಕ್ಕೆ ಕಾರಣ ನಿಮ್ಮಲ್ಲಿ ಅಲ್ಲ, ಸಮಯ ತಪ್ಪಿದೆ, ವಿಧಾನ ತಪ್ಪಿದೆ. ಶಾಸ್ತ್ರ ಹೇಳುತ್ತದೆ, ಮಾಘ ಮಾಸದಲ್ಲಿ ಬರುವ ಸಂಕಷ್ಟ ಚತುರ್ಥಿ ಗುರುವಾರ ಸೇರಿದ್ರೆ ಗಣಪತಿ ಸ್ವತಃ ಸಂಕಷ್ಟ ಕರಗಿಸುವ ದಿನ. ಆದರೆ ಈ ದಿನ ಒಂದು ಸಣ್ಣ ತಪ್ಪು ಮಾಡಿದ್ರೂ ಫಲ ಬದಲಾಗಿ ಪರೀಕ್ಷೆ ಬರಬಹುದು. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ, ಪೂಜೆಗೆ ಅತ್ಯುತ್ತಮ ಶುಭ ಸಮಯ, ಬಹುತೇಕ ಜನರು ಮಾಡುವ ಭಾರಿ ತಪ್ಪುಗಳು, ಗಣಪತಿಗೂ ಇಷ್ಟವಾಗುವ ಸರಳ ಪೂಜೆ ವಿಧಾನ ಮತ್ತು ಕೊನೆಯಲ್ಲಿ ಒಂದು ರಹಸ್ಯ ಉಪಾಯ. ಇದು ಮಾಡಿದ್ರೆ ಕಷ್ಟಗಳು ತಕ್ಷಣ ಕರಗಲು ಶುರು ಆಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಯಾವ ಸಮಸ್ಯೆ ಹೆಚ್ಚಾಗಿ ನೋವು ಕೊಡುತ್ತಿದೆಯೋ ಈ ವಿಡಿಯೋ ನೋಡ್ತಾ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಕೊನೆಯವರೆಗೂ ಮಿಸ್ ಮಾಡಬೇಡಿ. ಯಾಕೆಂದರೆ ಗಣಪತಿ ನಿಮ್ಮನ್ನೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನೆ. ಸಂಕಷ್ಟ ಚತುರ್ಥಿಯ ರಹಸ್ಯ ಮಹತ್ವ. ಸಾಮಾನ್ಯವಾಗಿ ಜನರು ಸಂಕಷ್ಟ ಚತುರ್ಥಿ ಅಂದರೆ ಗಣಪತಿ ಪೂಜೆ ಮಾಡೋ ದಿನ ಅಂತ ಮಾತ್ರ ಅರ್ಥ ಮಾಡ್ಕೊಳ್ತಾರೆ. ಆದರೆ ಶಾಸ್ತ್ರಗಳಲ್ಲಿ ಈ ದಿನಕ್ಕೆ ಕೊಟ್ಟಿರುವ ಶಕ್ತಿ ಅದು ಅಮಾವಾಸ್ಯೆಗೂ ಮೀರಿದ ಶಕ್ತಿ ಅನ್ನೋದನ್ನ 99% ಜನರಿಗೆ ಗೊತ್ತಿಲ್ಲ. ಸಂಕಷ್ಟ ಅನ್ನೋ ಪದಕ್ಕೆ ಅರ್ಥವೇ ಕಷ್ಟಗಳ ಗುಡ್ಡ. ಆ ಗುಡ್ಡವನ್ನೇ ಕರಗಿಸುವ ದಿನವೇ ಸಂಕಷ್ಟ ಚತುರ್ಥಿ. ಗಣಪತಿ ಯಾಕೆ ಈ ದಿನ ತಕ್ಷಣ ಫಲ ಕೊಡ್ತಾನೆ? ಶಾಸ್ತ್ರ ಹೇಳುತ್ತದೆ, ಚಂದ್ರದೇವನ ದೋಷ ನಿವಾರಣೆಗೆ ಗಣಪತಿ ವ್ರತ ಮಾಡಿದ ದಿನವೇ ಸಂಕಷ್ಟ ಚತುರ್ಥಿ. ಈ ದಿನ ಚಂದ್ರನ ಮನೋಬಲ ಕಮ್ಮಿಯಾಗಿರುತ್ತದೆ, ಮನುಷ್ಯನ ಮನಸ್ಸು ದುರ್ಬಲವಾಗಿರುತ್ತದೆ. ಅಲ್ಲಿ ಗಣಪತಿ ಪ್ರವೇಶ ಮಾಡಿದರೆ ಮನಸ್ಸಿನ ಕಷ್ಟ, ಜೀವನದ ಕಷ್ಟ ಎರಡೂ ಕರಗುತ್ತದೆ. ಮಾಘ ಮಾಸದಲ್ಲಿ ಸಂಕಷ್ಟ ಚತುರ್ಥಿ ಯಾಕೆ ಅತ್ಯಂತ ಶಕ್ತಿ? ಮಾಘ ಮಾಸ ದೇವತೆಗಳು ಭೂಮಿಯಲ್ಲಿ ಸಂಚರಿಸುವ ಮಾಸ. ಪುರಾಣಗಳಲ್ಲಿ ಹೇಳಲಾಗಿದೆ, ಮಾಘ ಮಾಸದಲ್ಲಿ ಮಾಡಿದ ಒಂದು ಪೂಜೆ ಇತರ ಮಾಸದ 100 ಪೂಜೆಗಳ ಫಲ ಕೊಡುತ್ತದೆ. ಅದರಲ್ಲೂ ಸಂಕಷ್ಟ ಚತುರ್ಥಿ ಬಂದರೆ ಅದು ದೈವಿಕ ಬಾಗಿಲು ಓಪನ್ ಆಗಿರುವ ದಿನ. ಗುರುವಾರ ಸೇರಿದ್ರೆ ಏನಾಗುತ್ತೆ? ಗುರು ಬೃಹಸ್ಪತಿ, ಭಾಗ್ಯದ ಕಾರಕ. ಗುರುವಾರ ಸಂಕಷ್ಟ ಚತುರ್ಥಿ ಬಂದರೆ ನಿಂತ ಕೆಲಸಗಳು ಚಲಿಸುತ್ತವೆ, ಮದುವೆ ವಿಳಂಬ ತೆಗೆಯುತ್ತದೆ, ಸಾಲ ತೀರೋ ದಾರಿ ಕಾಣಿಸುತ್ತದೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬುದ್ಧಿ ಬೆಳೆಯುತ್ತದೆ. ಗುರು ಕೃಪೆ, ಗಣಪತಿ ಅನುಗ್ರಹ ಜೀವನ ಟರ್ನಿಂಗ್ ಪಾಯಿಂಟ್. ಇಷ್ಟು ದಿನ ನಿರ್ಲಕ್ಷ್ಯ ಮಾಡಿದರೆ ಶಾಸ್ತ್ರ ಎಚ್ಚರಿಸುತ್ತದೆ, ಶಕ್ತಿ ಇರುವ ದಿನವನ್ನು ನಿರ್ಲಕ್ಷ್ಯ ಮಾಡಿದರೆ ಅದೇ ಶಕ್ತಿ ಪರೀಕ್ಷೆ ಮಾಡುತ್ತದೆ. ಅದಕ್ಕಾಗಿ ಈ ದಿನ ಅಹಂಕಾರ ಬಿಡಬೇಕು, ನಂಬಿಕೆ ಇಟ್ಟು ಕೇಳಬೇಕು, ನೋಡೋಣ ಅನ್ನೋ ಮನಸ್ಥಿತಿ ಇರಬಾರದು. ಈ ಸಂಕಷ್ಟ ಚತುರ್ಥಿ ಒಂದು ಸಾಮಾನ್ಯ ದಿನ ಅಲ್ಲ. ನಿಮ್ಮ ಜೀವನದ ಕಷ್ಟಗಳನ್ನು ದೇವರ ಮುಂದೆ ಇಟ್ಟು ಬೇಡೋ ಅವಕಾಶ. ಮುಂದೆ ನಾನು ಹೇಳೋ ಶುಭ ಸಮಯದಲ್ಲಿ ಪೂಜೆ ಮಾಡಿದರೆ ನೀವು ಬೇಡಿಕೊಂಡದ್ದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತದೆ. ಪೂಜೆಗೆ ಶುಭ ಸಮಯ. ಬಹುತೇಕ ಜನರು ಸಂಕಷ್ಟ ಚತುರ್ಥಿ ದಿನ ಪೂಜೆ ಮಾಡಿದರೆ ಸಾಕು ಅಂತ ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳ್ತದೆ, ಸಮಯ ತಪ್ಪಿದರೆ ಪೂಜೆಯ ಫಲ ಅರ್ಧವಾಗುತ್ತೆ. ದೇವರನ್ನು ಕೇಳೋದು ಮುಖ್ಯ, ಆದರೆ ಯಾವ ಸಮಯದಲ್ಲಿ ಕೇಳ್ತೀವಿ ಅನ್ನೋದು ಇನ್ನೂ ಮುಖ್ಯ. ಸಂಕಷ್ಟ ಚತುರ್ಥಿಯ ಪೂಜೆಗೆ 3 ಶಕ್ತಿಶಾಲಿ ಸಮಯಗಳು. 1, ಬೆಳಗಿನ ಶುಭ ಸಮಯ, ಗುರುಬಲ ಸಮಯ ಅಂತ ಹೇಳ್ತಾರೆ. ಬೆಳಗ್ಗೆ 6ರಿಂದ 8:30ರವರೆಗೆ. ಈ ಸಮಯದಲ್ಲಿ ಗುರು ಹೋರ ಸಕ್ರಿಯ, ಮನಸ್ಸು ಶಾಂತವಾಗಿರುತ್ತದೆ, ಮನೆಯಲ್ಲಿನ ನೆಗೆಟಿವ್ ಶಕ್ತಿ ಕಡಿಮೆ, ವಿದ್ಯೆ, ಉದ್ಯೋಗ, ಸಾಲ ನಿವಾರಣೆ ಬೇಡುವವರಿಗೆ ಇದು ಬೆಸ್ಟ್. ಸಂಜೆ ಸಮಯ ಗಣಪತಿ ಅನುಗ್ರಹ ಕಾಲ ಅಂತ ಹೇಳ್ತಾರೆ. ಸಂಜೆ 6:30ರ ನಂತರ ಇದು ಸಂಕಷ್ಟ ಚತುರ್ಥಿ ಅತಿಶಕ್ತಿ ಇರುವ ಸಮಯ. ಈ ಸಮಯದಲ್ಲಿ ಗಣಪತಿ ಭಕ್ತರ ಸಂಕಷ್ಟ ಕೇಳುತ್ತಾನೆ, ಮನೆಯ ದೋಷಗಳು ಕರಗುತ್ತವೆ, ಅಡಕವಾದ ಕೆಲಸಗಳು ಚಲಿಸುತ್ತವೆ. ದೀಪ ಹಚ್ಚದೆ ಈ ಸಮಯ ಕಳೆಯಬೇಡಿ. ಚಂದ್ರೋದಯದ ಸಮಯ,
ಮನೋಬಲ ಚಿಕಿತ್ಸೆ. ಚಂದ್ರನ ದರ್ಶನವಾದ ತಕ್ಷಣ ಶಾಸ್ತ್ರ ಹೇಳುತ್ತದೆ, ಚಂದ್ರನ ದರ್ಶನ ಮಾಡಿದ ನಂತರ ಮಾಡಿದ ಪೂಜೆ ನೇರವಾಗಿ ಮನಸ್ಸಿನ ಕಷ್ಟ ನಿವಾರಿಸುತ್ತದೆ. ಟೆನ್ಷನ್, ಭಯ, ನಿದ್ರಾಹೀನತೆ, ಗಂಡ ಹೆಂಡತಿ ಕಲಹ ಇರುವವರಿಗೆ ಇದು ರಾಮಬಾಣ. ರಾಹುಕಾಲದಲ್ಲಿ ಏಕೆ ಪೂಜೆ ಮಾಡಬಾರದು? ರಾಹುಕಾಲ ಭ್ರಮೆಯ ಕಾಲ. ಈ ಸಮಯದಲ್ಲಿ ಮನಸ್ಸು ಅಸ್ಥಿರವಾಗಿರುತ್ತದೆ, ಬೇಡಿಕೆ ಸ್ಪಷ್ಟವಾಗುವುದಿಲ್ಲ, ಪೂಜೆಯ ಫಲ ತಡವಾಗುತ್ತದೆ. ರಾಹುಕಾಲದಲ್ಲಿ ದೀಪ ಹಚ್ಚಬಹುದು, ಆದರೆ ಮುಖ್ಯ ಪೂಜೆ ಮಾಡಬೇಡಿ. ಬಹಳ ಮುಖ್ಯ ಎಚ್ಚರಿಕೆ. ಈ ದಿನ ರಾತ್ರಿ 12 ನಂತರ ಪೂಜೆ ಮಾಡೋ ಅಭ್ಯಾಸ ಕೆಲವರಿಗೆ ಇದೆ. ಅದು ಸಂಕಷ್ಟ ಚತುರ್ಥಿಗೆ ಸೂಕ್ತವಲ್ಲ. ರಾತ್ರಿ ಜಾಗರಣೆ ತಪ್ಪು. ಮದ್ಯ ಮಾಂಸ ಸೇವನೆ ದೊಡ್ಡ ದೋಷ. ಸಂಕಷ್ಟ ಚತುರ್ಥಿಯಲ್ಲಿ ಸರಿಯಾದ ಸಮಯದಲ್ಲಿ ಮಾಡಿದ ಒಂದು ಪೂಜೆ ತಪ್ಪು ಸಮಯದ 100 ಪೂಜೆಗಳಿಗಿಂತ ಶಕ್ತಿಶಾಲಿ. ಮುಂದಿನ ಭಾಗದಲ್ಲಿ ನಾನು ಹೇಳೋ ಪೂರ್ಣ ಪೂಜೆ ವಿಧಾನ, ರಹಸ್ಯ ಉಪಾಯ ಮಿಸ್ ಮಾಡಿದರೆ ಈ ದಿನದ ಸಂಪೂರ್ಣ ಫಲ ತಪ್ಪಿಸಿಕೊಳ್ತೀರ. ಸಂಪೂರ್ಣ ಪೂಜೆ ವಿಧಾನ. ಈಗ ನಾನು ಹೇಳೋದು ಶಾಸ್ತ್ರಸಮ್ಮತ, ಸುಲಭ, ತಕ್ಷಣ ಫಲ ಕೊಡುವ ಸಂಪೂರ್ಣ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ. ಏನೂ ಕಷ್ಟ ಇಲ್ಲ, ಮನೆಯಲ್ಲಿಯೇ ಮಾಡಬಹುದಾದ ಪೂಜೆ. ತಪ್ಪು ಮಾಡಿದರೆ ಫಲ ಕಡಿಮೆ ಆಗುತ್ತೆ. ಅದಕ್ಕೆ ಗಮನವಾಗಿ ಕೇಳಿ. ಹಂತ 1, ಪೂಜೆಗೆ ತಯಾರಿ. ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆ ಧರಿಸಿ, ಮನಸ್ಸಿನಲ್ಲಿ ಯಾರ ಮೇಲೂ ಕೋಪ ಇಡಬೇಡಿ. ಮೊಬೈಲ್ ಸೈಲೆಂಟ್ ಮಾಡಿ. ಈ ಪೂಜೆ ಮೊದಲು ನಿಮ್ಮ ಮನಸ್ಸು ಶುದ್ಧವಾಗಬೇಕು. ಹಂತ 2, ದಿಕ್ಕು ಅಥವಾ ಆಸನ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನೆಲದ ಮೇಲೆ ಕುಳಿತುಕೊಳ್ಳೋದು ಶ್ರೇಷ್ಠ. ಕಪ್ಪು ಬಟ್ಟೆ ಬಳಸಬೇಡಿ, ಇದು ಗಣಪತಿ ಶಕ್ತಿಯನ್ನು ನೇರವಾಗಿ ಸೆಳೆಯುತ್ತದೆ. ಹಂತ 3, ದೀಪ ಪ್ರಜ್ವಲನೆ. ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಹಚ್ಚಿ. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಹೇಳಿ, ನನ್ನ ಮನೆಗೆ ಶಾಂತಿ ಪ್ರವೇಶಿಸಲಿ. ದೀಪ ಅಜ್ಞಾನ ನಾಶ ಮಾಡುತ್ತದೆ. ಹಂತ 4, ಗಣಪತಿಯ ಆವಾಹನೆ. ಗಣಪತಿ ಫೋಟೋ ಅಥವಾ ವಿಗ್ರಹದ ಮುಂದೆ ಹಳದಿ ಅಥವಾ ಕೆಂಪು ಹೂ ಅರ್ಪಿಸಿ ಈ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಓಂ ಗಣ ಗಣಪತಿಯೇ ನಮಃ. ಮಂತ್ರ ಜಪಿಸುವಾಗ ಕಣ್ಣು ಮುಚ್ಚಿ ಭಾವನೆ ತುಂಬಿರಲಿ. ಹಂತ 5, ದೂರ್ವ ಅರ್ಪಣೆ. ದೂರ್ವ ಗಿಡದ ಎಲೆಗಳು ಒಂದೊಂದಾಗಿ ಅರ್ಪಿಸಿ ಪ್ರತಿ ಎಲೆಗೆ ಮನಸ್ಸಿನಲ್ಲಿ ಒಂದು ಸಂಕಷ್ಟ ನೆನೆಸಿಬಿಡಿ. ಗಣಪತಿ ದೂರ್ವ ಕಂಡ್ರೆ ತಕ್ಷಣ ಕರುಣಿಸುತ್ತಾನೆ. ಹಂತ 6, ನೈವೇದ್ಯ ಅಥವಾ ಸಂಕಲ್ಪ. ಬೆಲ್ಲ, ತೆಂಗಿನಕಾಯಿ ಅಥವಾ ಮೋದಕ ನೈವೇದ್ಯ ಕೈ ಜೋಡಿಸಿ ಸ್ಪಷ್ಟವಾಗಿ ಸಂಕಲ್ಪ ಮಾಡಿ. ಈ ಸಂಕಷ್ಟ ಚತುರ್ಥಿಯ ಪುಣ್ಯ ದಿನ ನನ್ನ ಸಾಲ, ಆರೋಗ್ಯ, ಮನಃಶಾಂತಿ, ಕುಟುಂಬ ಸಮಸ್ಯೆ ತಕ್ಷಣ ಪರಿಹಾರವಾಗಲಿ. ಮಾತು ಸ್ಪಷ್ಟವಾಗಿರಲಿ, ಮನಸ್ಸು ನಿಜವಾಗಿರಲಿ. ಈ ಪೂಜೆ ಇಲ್ಲಿಯವರೆಗೂ ಸರಿಯಾಗಿ ಮಾಡಿದರೆ ಗಣಪತಿ ನಿಮ್ಮ ಮಾತು ಕೇಳಿದ್ದಾನೆ. ಈಗ ನಾನು ಹೇಳೋ ಒಂದು ರಹಸ್ಯ ಉಪಾಯ ಈ ಪೂಜೆಯ ಫಲವನ್ನು ಡಬಲ್ ಮಾಡಿ ಕೊಡುತ್ತದೆ. ರಹಸ್ಯ ಉಪಾಯ. ಈಗ ನಾನು ಹೇಳೋದು ಸಾಮಾನ್ಯ ಉಪಾಯ ಅಲ್ಲ. ಶಾಸ್ತ್ರಗಳಲ್ಲಿ ಮೌನವಾಗಿ ಹೇಳಿರುವ, ಬಹುತೇಕ ಮಂದಿಗೆ ಗೊತ್ತಿಲ್ಲದ, ಸಂಕಷ್ಟ ಚತುರ್ಥಿಯಲ್ಲಿ ಮಾತ್ರ ಕೆಲಸ ಮಾಡುವ ರಹಸ್ಯ ಉಪಾಯ. ಇದನ್ನು ಲೈಟಾಗಿ ತೆಗೆದುಕೊಳ್ಳಬೇಡಿ. ಸರಿಯಾಗಿ ಮಾಡಿದರೆ ಫಲ ತಡವಾಗಲ್ಲ. ರಹಸ್ಯ ಉಪಾಯಕ್ಕೆ ಬೇಕಾಗುವ ವಸ್ತುಗಳು: ಹಳದಿ ನಿಂಬೆಹಣ್ಣು, ಸಿಂಧೂರ, 1 ನಾಣ್ಯ, ನಿಮ್ಮ ಕೈಯಿಂದ ಬಳಕೆಯಾದದ್ದು, ಹಳದಿ ದಾರ. ಈ 4 ವಸ್ತುಗಳು ಗಣಪತಿ, ಗುರು, ಚಂದ್ರ ಶಕ್ತಿಯನ್ನು ಸೆಳೆಯುತ್ತವೆ. ಉಪಾಯ ಮಾಡುವ ವಿಧಾನ. ಹಂತ 1, ಪೂಜೆ ಮುಗಿದ ತಕ್ಷಣ ನಿಂಬೆಹಣ್ಣಿನ ಮೇಲೆ ಸಿಂಧೂರದಿಂದ ಸ್ವಸ್ತಿಕ್ ಗುರುತು ಬಿಡಿ. ಸ್ವಸ್ತಿಕ್ ಅಡಕವಾದ ಶಕ್ತಿ ಚಲಿಸುವ ಸಂಕೇತ. ಹಂತ 2, ನಾಣ್ಯವನ್ನು ನಿಂಬೆಹಣ್ಣಿಗೆ ಸ್ಪರ್ಶ ಮಾಡಿ ಈ ಮಾತು ಮನಸ್ಸಿನಲ್ಲಿ ಹೇಳಿ, ನನ್ನ ಜೀವನದ ಸಂಕಷ್ಟಗಳನ್ನು ಈ ನಿಂಬೆಹಣ್ಣಿನಲ್ಲಿ ಸ್ವೀಕರಿಸು ಗಣಪಯ್ಯ. ಈಗ ನಾಣ್ಯವನ್ನು ಹಳದಿ ದಾರದಿಂದ ನಿಂಬೆಹಣ್ಣಿಗೆ ಸುತ್ತಿ. ಹಂತ 3, ಈ ಮಂತ್ರವನ್ನು 11 ಬಾರಿ ಜಪಿಸಿ. ಓಂ ವಕ್ರತುಂಡಾಯ ಹುಂ. ಮಂತ್ರ ಹೇಳುವಾಗ ಯಾರೂ ಮಧ್ಯ ಮಾತನಾಡಬಾರದು. ಉಪಾಯದ ಅಂತಿಮ ಕ್ರಿಯೆ: ನಿಂಬೆಹಣ್ಣನ್ನು ಮನೆ ಹೊರಗಿನ ಮರದ ಕೆಳಗೆ ಇಡಿ. ಹಿಂದಿರುಗಿ ಬರುವಾಗ ಹಿಂದೆ ತಿರುಗಿ ನೋಡಬೇಡಿ. ಇದು ಸಂಕಷ್ಟವನ್ನು ಹಿಂದಕ್ಕೆ ತಿರುಗಿಸದ ಸಂಕೇತ. ಈ ಉಪಾಯ ಮಾಡಿದ ನಂತರ ಕಾಣಿಸಿಕೊಳ್ಳುವ ಸೂಚನೆಗಳು:
1 ರಿಂದ 3 ದಿನಗಳಲ್ಲಿ ಮನಸ್ಸು ಹಗುರವಾಗುತ್ತದೆ. ಅಜ್ಞಾತ ಭಯ ಕಡಿಮೆಯಾಗುತ್ತದೆ. ಅಡಕವಾದ ಕೆಲಸದಲ್ಲಿ ಚಲನೆ ಬರುತ್ತದೆ. 7 ದಿನಗಳಲ್ಲಿ ಪರಿಹಾರದ ದಾರಿ ಕಾಣಿಸುತ್ತದೆ. ಹಣ, ಆರೋಗ್ಯ ವಿಷಯದಲ್ಲಿ ಸುದ್ದಿ ಬರುತ್ತದೆ. ಇದು ಮಾಯಾಜಾಲ ಅಲ್ಲ, ಇದು ಶಕ್ತಿಯ ಪ್ರತಿಕ್ರಿಯೆ. ಬಹಳ ಮುಖ್ಯ ನಿಯಮ: ಈ ಉಪಾಯ ಮಾಡಿದ ದಿನ ಯಾರಿಗೂ ವಿವರವಾಗಿ ಹೇಳಬೇಡಿ. ನಕಾರಾತ್ಮಕ ಮಾತು ಆಡಬೇಡಿ. ಮೌನವೇ ಈ ಉಪಾಯದ ಶಕ್ತಿ. ಈ ಸಂಕಷ್ಟ ಚತುರ್ಥಿಯಲ್ಲಿ ಈ ಒಂದು ಉಪಾಯ ನಿಮ್ಮ ಕಷ್ಟವನ್ನು ದೇವರ ಕೈಗೆ ಒಪ್ಪಿಸಿದಂತೆ. ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಖಂಡಿತವಾಗಿಯೂ ಕಾಣಿಸುತ್ತೆ. ಈಗ ಈ ವಿಡಿಯೋ ಮುಗಿಯೋ ಕ್ಷಣಕ್ಕೆ ಒಂದು ಕ್ಷಣ ನಿಮ್ಮ ಜೀವನ ನೆನಪಿಸಿಕೊಳ್ಳಿ. ಎಷ್ಟು ಪೂಜೆ ಮಾಡಿದ್ದೀರಾ? ಎಷ್ಟು ದೇವರ ಮುಂದೆ ಕಣ್ಣೀರು ಹಾಕಿದ್ದೀರಾ? ಆದರೆ ಇನ್ನೂ ಕಷ್ಟ ಬಿಡಲೇ ಇಲ್ಲ ಅಂದರೆ ಅದರರ್ಥ ದೇವರು ಕೇಳಲ್ಲ ಅಂತ ಅಲ್ಲ. ದೇವರು ತಡ ಮಾಡ್ತಾನೆ, ನಿರಾಕರಣೆ ಮಾಡಲ್ಲ. ಈ ಸಂಕಷ್ಟ ಚತುರ್ಥಿ ಒಂದು ಸಾಮಾನ್ಯ ದಿನ ಅಲ್ಲ. ಇದು ನಿಮ್ಮ ಸಂಕಷ್ಟವನ್ನು ಗಣಪತಿಯ ಪಾದಕ್ಕೆ ಇಟ್ಟು ಬಿಡೋ ದಿನ. ಅದಕ್ಕೆ ಮತ್ತೆ ಮರುಚಿಂತನೆ ಬೇಡ, ಭಯ ಬೇಡ. ಇವತ್ತು ನೀವು ಮಾಡಿದ ಪೂಜೆ ಇವತ್ತು ಕಾಣಿಸದಿರಬಹುದು, ಆದರೆ ಶಾಸ್ತ್ರ ಹೇಳ್ತದೆ ಸಂಕಷ್ಟ ಚತುರ್ಥಿಯ ಫಲ ಹಠಾತ್ತನೆ ಅಲ್ಲ, ನಿಶ್ಶಬ್ದವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಕಣ್ಣಲ್ಲಿ ಬಂದ ಕಣ್ಣೀರು ಈ ದಿನ ಗಣಪತಿಗೆ ಅಭಿಷೇಕವಾಗುತ್ತೆ. ಆ ಕಣ್ಣೀರಿನ ಬೆಲೆ ನಿಮಗೆ ಗೊತ್ತಾಗೋದು ಮುಂದಿನ ಕೆಲವು ದಿನಗಳಲ್ಲಿ. ಗಣಪತಿ ನಿಮ್ಮ ಮನೆಗೆ ಶಾಂತಿ ತರಲಿ, ಆರೋಗ್ಯ ಕೊಡಲಿ, ಸಾಲ, ಕಷ್ಟ, ಭಯ ಎಲ್ಲವನ್ನೂ ಕರಗಿಸಲಿ. ಈ ವಿಡಿಯೋ ನಿಜವಾಗಿ ನಿಮಗೆ ಸ್ಪರ್ಶ ಮಾಡಿದರೆ ಒಬ್ಬ ಕಷ್ಟದಲ್ಲಿರುವ ಮಹಿಳೆಗೆ ಶೇರ್ ಮಾಡಿ. ಓಂ ಗಣಪತಿಯೇ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ಒಂದು ಶೇರ್ ಯಾರಾದರೂ ಒಬ್ಬರ ಬದುಕಲ್ಲಿ ಬೆಳಕು ತರುತ್ತೆ. ನಂಬಿಕೆಯಿಂದ ಮಾಡಿದ ಪೂಜೆ ಎಂದಿಗೂ ವ್ಯರ್ಥ ಆಗಲ್ಲ. ಗಣಪತಿ ಸದಾ ನಿಮ್ಮೊಂದಿಗಿರಲಿ. ಧನ್ಯವಾದಗಳು.